₹1 ತಗೊಳ್ದೆ ಖಂಡಿತವಾಗಲೂ ಎಲ್ಲರನ್ನೂ ಎಷ್ಟು ಜನ ಬಂದ್ರೆ 10 ಜನಕ್ಕೂ ಕೂಡ ನಾವು ಓದಿಸ್ತೀವಿ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀವಿ. ಇದನ್ನ ಫ್ರೀ ಎಜುಕೇಶನ್ 2 ವರ್ಷ ಅಥವಾ 5 ವರ್ಷ ಫ್ರೀ ಎಜುಕೇಶನ್ ₹1 ತಗೊಳ್ಳೋದಿಲ್ಲ. ವಿಜಯರಂಗ ಸ್ವಾಮಿ ಸಾಕ್ಷಿಗಳು ತಗೊಳ್ಳೋದಿಲ್ಲ. ₹1 ತಗೊಳ್ದೆ ಖಂಡಿತವಾಗಲೂ ಎಲ್ಲರನ್ನೂ ಎಷ್ಟು ಜನ ಬಂದ್ರೆ 10 ಜನಕ್ಕೂ ಕೂಡ ನಾವು ಓದಿಸ್ತೀವಿ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀವಿ. ಇದನ್ನ ಫ್ರೀ ಎಜುಕೇಶನ್ 2 ವರ್ಷ ಅಥವಾ 5 ವರ್ಷ ಫ್ರೀ ಎಜುಕೇಶನ್ ₹1 ತಗೊಳ್ಳೋದಿಲ್ಲ. ವಿಜಯರಂಗ ಸ್ವಾಮಿ ಸಾಕ್ಷಿಗಳು ತಗೊಳ್ಳೋದಿಲ್ಲ. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಮತ್ತು ಕೆಜಿಎಫ್ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ರವರೇ ಮತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ರವರೇ, BO ಸಾಹೇಬ್ರವರೇ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಗರಸಭಾ ಸದಸ್ಯರೇ ಮತ್ತು ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ನಮ್ಮ ಪೋಷಕರೇ ಮತ್ತು ಮಕ್ಕಳೇ, ಏನು ಈ ಒಂದು ಕಾರ್ಯಕ್ರಮವನ್ನ MLA ಅವರು PUC ಮಾಡಿದ್ರು, ಭಾರಿ ಸಂತೋಷ ಆಯಿತು. ಅವತ್ತು ನಾವು PUC ಕಾರ್ಯಕ್ರಮ ಆದ ತಕ್ಷಣನೇ ಅಲ್ಲಿ ಸೇರಿದಾಗ ನಮ್ಮ ಪತ್ರಕರ್ತ ಮಿತ್ರರು ಮತ್ತು ಎಲ್ಲರೂ ಕೂಡ ಗೋವಿಂದಗೌಡರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಅವರು SSLC ಕೂಡ ಮಾಡಿಬಿಡೋಣ ಬಿಡೋಣ ಜಾಸ್ತಿ ಜನ ಆತಾರಪ್ಪ ಆದ್ರೆ ಆಗ್ಲಿ ಬಿಡೋಣ ಹಾಗೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಮಾಡಬೇಕಾದಂತ ಸಂದರ್ಭ ಬಂದಾಗ ಎಲ್ಲರೂ ಕೂಡ ಅದಕ್ಕೊಂದು ಉತ್ತೇಜನ ಕೊಡಬೇಕು. ತಿರುಗಿ ಯಾರು ಮಕ್ಕಳನ್ನ ಇಷ್ಟೊಂದು ಪ್ರೋತ್ಸಾಹ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ಶಾಸಕರಿಗೆ ಆಭಾರಿ ಆಗಿರ್ತೇನೆ. ಎಲ್ಲರೂ ಕೂಡ ತಂದೆ ತಾಯಂದ್ರು ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮೆಚ್ಚಬೇಕಾಗುತ್ತೆ. ಅದನ್ನ ನಾವು ಕಾರಣ ಏನು ಅಂದ್ರೆ ಯಾರೇ ಒಬ್ಬರು ಮಾರ್ಕ್ಸ್ ಹೆಚ್ಚಿಗೆ ತಗೋಬೇಕಾದ್ರೆ ಅವ್ರಿಗೆ ಒಂದು ಉತ್ತೇಜನ ಕೊಡಬೇಕು. ಆ ಉತ್ತೇಜನ ಹೇಗೆ? ಯಾರಾದ್ರೂ ಒಬ್ರು 4 ಜನರ ಮುಂದೆ ಅಥವಾ ಒಂದು ವೇದಿಕೆಯಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಸನ್ಮಾನ ಮಾಡಿದಾಗ ಆ ಮಕ್ಕಳು ಕೂಡ ಒಂದು ಇದು ಬರ್ತದೆ, ಹೌದು ನಾನು ಈ ತರ ತಗೊಂಡಿದ್ದೀನಿ, ಇನ್ನೂ ಹೆಚ್ಚು ತಗೋಬೇಕು ಅಂತ ಹೇಳ್ಬಿಟ್ಟೇಳಿ. ಹಾಗೆ ನಾನು ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಬಿಸಿಲಿದೆ, ಇನ್ನೂ ಊಟ ಮಾಡಿ ಎಲ್ಲರೂ ಮಾತಾಡ್ಕೊಂಡು ಹೋಗೋದಕ್ಕೆ ಇದಾಗುತ್ತೆ. ಒಂದನ್ನೇ ಹೇಳ್ತೇನೆ, ಪತ್ರಕರ್ತ ಮಿತ್ರರು ಕೂಡ ಇದನ್ನ ಸವಿನಯ ಪ್ರಾರ್ಥನೆ ಮಾಡ್ತೇನೆ, ಪ್ಲೆಡ್ಜ್ ಮಾಡ್ತೇನೆ. ಯಾರು 90% ಮಾರ್ಕ್ಸ್ ತಗೊಂಡಿದ್ದಾರೋ ಮೇಲ್ಗಡೆ 96 ಇರ್ಬೋದು, 97 ಇರ್ಬೋದು, ಎಷ್ಟನ್ನಾಗಿರ್ಬೋದು ತಗೊಂಡಿರ್ತಕ್ಕಂಥ ಮಕ್ಕಳು ನಮ್ಮ ಕಾಲೇಜ್ನಲ್ಲಿ PUC ಇಂದ ಡಿಗ್ರಿವರೆಗೂ ಸೇರಿದ್ರೆ ಒಂದೇ ₹1 ತಗೊಳ್ದೆ ಅವರ ಒಂದು ವೃತ್ತಿ ಜೀವನವನ್ನು ಮಾಡಿಕೊಡ್ತೇವೆ. PUCಯಲ್ಲಿ ಕೂಡ ಅಷ್ಟೇ, ಡಿಗ್ರಿಯಲ್ಲಿ ಕೂಡ ಅಷ್ಟೇ. BA, BCA, BCA ಬಂದ್ಬಿಟ್ಟು AICTE ಅಪ್ರೂವ್ಡ್, ನವದೆಹಲಿಯಿಂದ BCA ಅಪ್ರೂವಲ್ ಆಗಿರ್ತಕ್ಕಂಥ ಸಂಸ್ಥೆ. ₹1 ತಗೊಳ್ದೆ ಖಂಡಿತವಾಗಲೂ ಎಲ್ಲರನ್ನೂ ಎಷ್ಟು ಜನ ಬಂದ್ರೆ 10 ಜನಕ್ಕೂ ಕೂಡ ನಾವು ಓದಿಸ್ತೀವಿ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀವಿ. ಇದನ್ನ ಫ್ರೀ ಎಜುಕೇಶನ್ 2 ವರ್ಷ ಅಥವಾ 5 ವರ್ಷ ಫ್ರೀ ಎಜುಕೇಶನ್ ₹1 ತಗೊಳ್ಳೋದಿಲ್ಲ. ವಿಜಯರಂಗ ಸ್ವಾಮಿ ಸಾಕ್ಷಿಗಳು ತಗೊಳ್ಳೋದಿಲ್ಲ. ಖಂಡಿತ ಸೇರ್ಬೋದು. ಅದ್ರ ಬಗ್ಗೆ 2 ಮಾತು. ಯಾಕೆಂದ್ರೆ ಮೇಡಮ್ ಅವರು ಫ್ರೀ 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 ಅಂತ ಹೇಳಿದ್ರೆ ಸತ್ಯವಾಗ್ಲೂ ಫ್ರೀ. ಅದ್ರಲ್ಲಿ 2 ಮಾತಿಲ್ಲ. ಪತ್ರಿಕಾ ಮಾಧ್ಯಮದವರು ಕೂಡ ಅದನ್ನ ಹೆಡ್ಲೈನ್ಸ್ ಅಲ್ಲಿ ಬರೀರಿ, ಖಂಡಿತವಾಗ್ಲೂ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜೇಂದ್ರ. ಒಂದು ಅನುದಾನಿತ ಇದೆ, ಇನ್ನೊಂದು ಖಾಸಗಿ ಇದೆ. ಸೊ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ, KGF ತಾಲೂಕಿನಲ್ಲಿ 625 ಅಂಕಗಳಿಗೆ 621, 625ಗೆ 621 ಮಾರ್ಕ್ಸ್ ತಗೊಂಡಿರ್ತಕ್ಕಂತಹ ಕುಮಾರಿ ಹಾರಿಕಾ S ರೆಡ್ಡಿ ಅವರು ಇವತ್ತು KGFಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಭವಾನಿ ವಿದ್ಯಾಸಂಸ್ಥೆ ಬೇತ್ಮಂಗಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಇದು ನಮ್ಮ KGF ತಾಲೂಕಿಗೆ ಒಂದು ಹೆಮ್ಮೆ ಮತ್ತು ಕಿರೀಟ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಆ ಮಗು ಈ ಸಂದರ್ಭದಲ್ಲಿ ಅವ್ರ ತಾಯಿಯವರು, ಅವ್ರ ತಂದೆಯವರು ಬಂದಿಲ್ಲ, ಅವ್ರ ತಾಯಿಯವರು ಬಂದಿದ್ದಾರೆ, ಅರುಣಾ ಮೇಡಮ್ನವರು. ಅವರು ಕೂಡ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು. ಅವ್ರ ತಂದೆ ಶಂಕರ್ ಅಂತೇಳಿ, ಇವರು ಅರುಣಾ ಮೇಡಮ್, ತಂದೆ ಬಂದು ಶಂಕರ್ ಅಂತ, ಅವರು ಕೂಡ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರೇ ಆಗಿದ್ದಾರೆ. ಸೊ ಅವರ ಮಗು ಇವತ್ತು ಇಡೀ ತಾಲೂಕಿನಲ್ಲಿ ಫಸ್ಟ್ 621 ಅಂಕಗಳನ್ನು ಪಡ್ಕೊಂಡು ಇವತ್ತು ಪ್ರಥಮ ಸ್ಥಾನದಲ್ಲಿದ್ದಾರೆ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಅವ್ರ ಮನೆಗೆ ತೆರಳಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಡೆಸ್ಕೊಟ್ಟಿದ್ದಾರೆ. ಸೊ ಆ ಮಗು ನಿಮ್ಮನ್ನೆಲ್ಲ ಕುರಿತು
ಈ ಕಾರ್ಯಕ್ರಮನ ಕುರಿತು ಒಂದೆರಡು ಮಾತು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಆಹ್ವಾನಿಸ್ತಾ ಇದ್ದಾರೆ. ಬರ್ತಾರೆ, ಆಮೇಲೆ ಬರ್ತಾರೆ, ಸ್ಪೀಚ್ ಆದ್ಮೇಲೆ. ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಬಂಧು ಮಿತ್ರಗಳಿಗೆ, ಹಾಗೆ ವೇದಿಕೆಯ ಮೇಲೆ ಹಸಿರರಾಗಿರುವಂತಹ ಶಾಸಕರು ರೂಪಕಲಾ ಶಶಿಧರ್ ಅವರು, ಹಾಗೆ ದತ್ತಸಾಯಿ ವಿದ್ಯಾಸಂಸ್ಥೆಯ ಮಾಲೀಕರಾಗಿರುವಂತಹ ಲಕ್ಷ್ಮೀನಾರಾಯಣ ಸರ್ ಅವರು, ಎಲ್ಲರಿಗೂ ಸಹ ನನ್ನ ಕಡೆಯಿಂದ ವಂದನೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ SSLC ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಆ ಸ್ಟೆಪ್ ಅಲ್ಲಿ ನಾವು ಎಷ್ಟು ತೆಗಿತೀವಿ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರುವಂತಹದ್ದು ಎಲ್ಲರ ಪ್ರೋತ್ಸಾಹ. ಇದಕ್ಕೆ ರೂಪಕಲಾ ಮ್ಯಾಮ್ ಅವರು ನಮ್ಗೇನ್ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮಗ್ ಮಾತ್ರ ಅಲ್ಲ, ನಾವ್ ಆದ್ಮೇಲೆ ಬರುವಂತಹ ಬ್ಯಾಚ್ ಅವ್ರಿಗೂ ತುಂಬಾನೇ ದೊಡ್ಡ ಪ್ರೋತ್ಸಾಹವನ್ನ ಕೊಟ್ಟಂತಾಗತ್ತೆ. ಇವ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಹೇಳೋದು ಆ ತರದ್ ಏನಿದೆ ಅಂತ ಜಾಸ್ತಿ ಜನ ಕೇಳ್ಬೋದು. ಅದಕ್ಕೇನಂದ್ರೆ, ನಾನು 621 ತಗೊಂಡಿರೋದು ಅವಾಗ. ಆದ್ರೆ ಅದಾದ ನಂತರ ನಮ್ಮ ಮನೆಗೂ ಬಂದ ನಂತರ ನನಗೆ ತುಂಬಾನೇ ವಿಷಯ ಹೇಳಿದ್ರು. ಹಾಗೆ ನೀನ್ ಈ ತರ ಮಾಡು, ಆ ತರ ಮಾಡು, ನಿನ್ನ ಗೈಡೆನ್ಸ್ ಕೊಟ್ರು. ಕೆರಿಯರ್ಗೆ ಸರಿಯಾಗಿ ಏನೇನ್ ಗೈಡೆನ್ಸ್ ಬೇಕೋ ಅದನ್ನೆಲ್ಲ ರೂಪಕಲಾ ಮ್ಯಾಮ್ ಅವರು ಕೊಟ್ರು. ಅದಕ್ಕೆ ನನ್ನ ಕಡೆಯಿಂದ ಮ್ಯಾಮ್ಗೆ ಇವತ್ತು ಅವ್ರ ಹುಟ್ಟಿದ ದಿನ ಆಗಿರೋದ್ರಿಂದ ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಹೇಳ್ತೀನಿ. ಅದರ ಜೊತೆಗೆ ನನ್ನ ಕೆರಿಯರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 8th ವರೆಗೂ ನಾನು ದತ್ತಸಾಯಿ ಶಾಲೆಯಲ್ಲೇ ಓದಿರ್ತಕ್ಕಂಥದ್ದು. ಅದರ ಮಾಲೀಕರು ಕೂಡ ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಅದಾದ ನಂತರ ನನಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಪಾಠ ಮಾಡಿದಂತಹ, ಹಾಗೆ ನನಗೆ ನಾಲೆಜ್ ಅನ್ನ ಶೇರ್ ಮಾಡಿರುವಂತಹ ಎಲ್ಲಾ ಟೀಚರ್ಸ್ಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ರೂಪಕಲಾ ಮ್ಯಾಮ್ ಅವರು ಈಗ ತಾನೇ ಯಾರೋ ಶಿಕ್ಷಕರು ಬಂದು ಹೇಳಿದ್ರು, ಅವರ ಸ್ಕೂಲ್ಗೆ ಬೇಕಾಗಿರುವಂತಹ ಎಲ್ಲಾ ವಸತಿಗಳನ್ನ ಮೇಡಮ್ ಅವರು ಮಾಡ್ಕೊಡ್ತಿದ್ದಾರೆ ಅಂತ. ಇದನ್ನ ನಾನು ಈಗಲೇ ನೋಡಿಲ್ಲ. ನಮ್ಮ ಮನೆಗೆ ಬಂದಾಗ ಕೂಡ ಅವರು ನನ್ನನ್ನ ಕಂಗ್ರಾಟ್ಸ್ ಮಾಡೋದ್ರ ಜೊತೆಗೆ ನಮ್ಮ ಬೇತ್ಮಂಗ್ಲ ಶಾಲೆಯಲ್ಲಿ ಬೇತ್ಮಂಗ್ಲಲ್ಲಿರುವಂತಹ ಒಂದು PM ಶ್ರೀ ಶಾಲೆಗೂ ಸಹ ಅವರು ಆದಂತಹ ಸಹಾಯವನ್ನು ಕೂಡ ಮಾಡಿದ್ರು. ಅದರಲ್ಲೇ ಗೊತ್ತಾಗುತ್ತೆ ಅವರು ಪ್ರೊಫೆಷನ್ಗೆ ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೆ ಅಂತ. ಇದರಿಂದ ನಮ್ಗೆಲ್ಲರಿಗೂ ಸಹ ಮೋಟಿವೇಶನ್ ಅನ್ನೋದು ಮ್ಯಾಮ್ನ ನೋಡಿದ್ರೇ ಸಿಗುತ್ತೆ. ಹೀಗೆ ಮುಂದೆ ಕೂಡ ಇದೇ ತರನೇ ಸಾಧನೆ ಮಾಡಬೇಕು ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ಕೊಟ್ಟಂಗೆ ಇರುತ್ತೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Very good afternoon to everyone who have gathered here today. Myself Chandana Priyabi. I am the student of Sri Dattasai International School, Betamangala. Firstly, I could render heartful birthday wishes to our beloved MLA, Dr. Rupakala Shashidhar ma'am. It gives me a pleasure to thank MLA ma'am for recognizing us for our achievements and honoring us. All the dedication and credit goes to our Honorable Secretary Amo Lakshminarayana sir and Admin Jalja ma'am and Headmistress Srimati Jasmine Sujata ma'am and our beloved teachers and our parents. Thank you all. Good afternoon to everyone. I wish happy birthday to our MLA ma'am. I feel truly grateful to express my thanks to our respected MLA ma'am and our entire team for gracing this occasion. Your presence and support mean a lot to us. Your encouragement inspires us to work hard and achieve our goals. We also appreciate the continuous efforts you and your team make the development of our community and education. Thank you for taking a valuable time with us. I sincerely thank my teachers and my parents for your constant support, guidance and encouragement. Your efforts have helped us to achieve our goals and become better individuals. I thank my school, St. Joseph's Convent High School, for always believing me and supporting me. Thank you, everyone. A pleasant morning, afternoon to every who have gathered here. I am Raika of St. Joseph Convent High School. I am happy here to stand, and I have scored high marks in 10th standard examination is one of the happiest and most memorable achievement of my life. This success was not possible of myself. This was made by the support of the MLA Madam,
our teachers, BEO, and our school management. I thank our headmistress, Sister Mary Lily, and teachers and all my fellow students for their valuable cooperation, prayers, and support at each step. This achievement is not mine alone. It is a result of the collective efforts, blessings, and inspiration of everyone around me. I feel proud and thankful to be a student of St. Joseph Convent High School. I thank each and everyone who stood by me on this wonderful journey. Thank you, one and all. Good afternoon to everyone. Today, firstly, I wish to MLA a happiest birthday, and I'm sharing some speech to you. On behalf of all of us, I would like to express our heartfelt gratitude of the honors and recognition bestowed upon us today. This moment is truly special and memorable for us. We are deeply thankful for our organizers, respect dignitaries, and every present here for our support, encouragement, and trust. Such appreciation inspired us to work harder, remain commitment of all the values, and continue striving for the excellent. This honor does not belong to one individual alone. It belongs to the entire team whose dedication and efforts made this possible. We also thank for our teachers and family, friends, and well-wishers who constantly motivate us in every step of our journey. Receiving this recognition today strengthens of our responsibilities to contribute even more possibilities in the future. We humbly accept this honor with great attitude and promise to continue giving our best. Thank you once again for this wonderful recognition and for making us feel truly valued. Thank you, everyone. ಈಡೇನ್ ಸ್ಕೂಲಿಂದ ಏನಪ್ಪ ಹೆಸರು? ಮೆಹಕ್ ಫಾತಿಮಾ. Good afternoon, respected chief guests, teachers, parents, and my dear friends. First of all, I wish a very happy birthday to Rupakala Shashidhar ma'am. It is a great honor to be part of the special federation program. I would like to sincerely thank my school, Eden School, for always supporting and encouraging students. A special thanks to all my teachers for their guidance, hard work, and care. Whatever we learn and achieve is because of their dedication and encouragement. I am always thankful to my parents for always supporting me. Today is a joyful and memorable occasion for all of us. Once again, I wish Rupakala Shashidhar ma'am a very happy birthday. Thank you, everyone. ಯಾಕಂದರೆ KGF ಕ್ಷೇತ್ರದಲ್ಲಿ ಈ ಥರದ್ದೊಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇದೊಂದು ಇತಿಹಾಸ. ಯಾಕಂತಂದರೆ ಇಷ್ಟೊಂದು ಜನ ನಮ್ಮ ತಾಲೂಕಿನಲ್ಲಿ 90 ಅಂಕಗಳಿಗಿಂತ ಹೆಚ್ಚು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ತಾಲೂಕಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು, ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದು ನಮ್ಮ ಇಲಾಖೆಗೆ ಖುಷಿ ಕೊಡ್ತಕ್ಕಂಥ ವಿಷಯ. ಅದೇ ರೀತಿ ಇವತ್ತೊಂದು ದಿನ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣ ನಮ್ಮ ಮಾನ್ಯ ಮೇಡಮ್ ಅವರಿಗೆ ಹಾಗೂ ಶಾಸಕರಾದಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ, ಎಲ್ಲರ ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ
ಮತ್ತು ಎಲ್ಲ ಪೋಷಕರೊಂದದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಶಿಕ್ಷಣ ಅಂತಕ್ಕಂಥದ್ದು ಶಕ್ತಿ. ಯಾಕಂತಂದರೆ ಶಿಕ್ಷಣ ಪಡಿತಕ್ಕಂಥದ್ದು ಜ್ಞಾನಾರ್ಜನೆಗಾಗಿ, ಆಮೇಲೆ ಸಾಮಾಜಿಕ ಪ್ರಗತಿಗಾಗಿ, ನಮ್ಮಲ್ಲಿ ಒಂದು ಜೀವನ ಕೌಶಲ್ಯಗಳನ್ನು ರೂಪಿಸ್ಕೊಳ್ಳೋದಕ್ಕಾಗಿ, ಆಮೇಲೆ ಮಾನವೀಯ ಮೌಲ್ಯಗಳನ್ನು ರೂಪಿಸ್ಕೊಳ್ಳೋದಕ್ಕಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ, ಮೂಲಭೂತವಾಗಿ ನಾವೆಲ್ಲರೂ ಕೂಡ ಒಂದು ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿಕ್ಕಾಗಿ ನಾವು ಶಿಕ್ಷಣವನ್ನು ಪಡಿತೇವೆ. ಈ ದಿಸೆಯಲ್ಲಿ ಬಹಳಷ್ಟು ಮಕ್ಕಳು ಇವತ್ತಿನ ದಿನ ಜ್ಞಾನಾರ್ಜನೆ ಮೂಲಕ ನಮ್ಮ 10ನೇ ತರಗತಿ ಮಕ್ಕಳು ಇವತ್ತು ಅತ್ಯುನ್ನತ ಶ್ರೇಣಿಯಲ್ಲಿ ತಿರುಗಡೆ ಆಗಿದ್ದಾರೆ. ಸೊ ಎಲ್ಲ ಪೋಷಕರು ಏನು ಕನಸು ಕಂಡಿರ್ತೀರಾ ಆ ಕನಸನ್ನು ನಿಮ್ಮ ಮಕ್ಕಳು ಈಡೇರಿಸಿದ್ದಾರೆ. ಬಹುಶಃ ಆ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ವಚನಕಾರರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಯಲ್ಲಮ್ಮಪ್ರಭು ಅವರವರು, ಭೂಮಿ ನಮ್ಮದಲ್ಲ, ಹೇಮವೂ ನಮ್ಮದಲ್ಲ, ಕಾಮಿನಿಯೂ ನಮ್ಮವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅದನ್ನು ಅಲಂಕರಿಸಿದಡೆ ಗುಹೇಶ್ವರ ಲಿಂಗದಲ್ಲಿ ನೀನೇ ಸಿರವಂತ ಕೂಡ ರಾಮನಾಥ ಅಂತೇಳಿ ಹೇಳ್ತಾರೆ. ಅಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಈ ಭೂಮಿನಲ್ಲಿ ಎಲ್ಲ ಸಂಪತ್ತು ಐಶ್ವರ್ಯ ಎಲ್ಲ ಕೂಡ ನಮಗೆ ಶಾಶ್ವತ ಅಲ್ಲ. ಆದರೆ ಯಾರು ಈ ಜ್ಞಾನ ರತ್ನವೆಂಬ ಒಡವೆಯನ್ನು ಅಲಂಕರಿಸಿಕೊಂಡಿರ್ತಾರೋ ಅವರೇ ನಿಜವಾದಂಥ ಈ ಭೂಮಿಯಲ್ಲಿ ಸಿರಿವಂತರು, ಶ್ರೀಮಂತರು ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಇವತ್ತು ನಮ್ಮ ಮುಂದೆ ನಿಂತಿರ್ತಕ್ಕಂಥ ಎಲ್ಲ ಮಕ್ಕಳು ಸಿರಿವಂತರು ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಜ್ಞಾನವನ್ನು ಅಷ್ಟೊಂದು ಅವರು ಇವತ್ತು ತಮ್ಮ ಒಂದು ಪ್ರತಿಭೆಯನ್ನು ಈ ಒಂದು ಇದರಲ್ಲಿ ಪ್ರದರ್ಶಿಸಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಮುಂದೆ ನಿಮ್ಮ ಮಕ್ಕಳು ಏನಾಗ್ತಾರೋ ಅಂತಕ್ಕಂಥದ್ದು ಪೋಷಕರಲ್ಲಿ ಒಂದು ಕಾತುರತೆ ಇರುತ್ತೆ. ಇದೊಂದು ಹಂತ, SLC ಅಂತಕ್ಕಂಥದ್ದು ಒಂದು ಹಂತ. ಈ ಹಂತದಲ್ಲಿ ಮಕ್ಕಳು ತೇರ್ಗಡೆ ಆಗಿದ್ದಾರೆ. ನಾನು ಶಾಲೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ವಿಷಯವನ್ನು ಹೇಳ್ತಾನೆ. ಏನಂತಂದರೆ, ಡಿಸಿಷನ್, ಡೆಡಿಕೇಶನ್ ಆ್ಯಂಡ್ ಡೆಟರ್ಮಿನೇಷನ್ ಅಂತಕ್ಕಂಥದ್ದು. ಪ್ರತಿಯೊಂದು ಮಗುವಿನಲ್ಲಿ ಒಂದು ತೀರ್ಮಾನ ತಗೊಳ್ತಕ್ಕಂಥದ್ದು, ಒಂದು ನಿರ್ಧಾರ ತಗೊಳ್ತಕ್ಕಂಥದ್ದು, ಅದಕ್ಕೆ ಬದ್ಧತೆಯಾಗಿ ನಡೀತಕ್ಕಂಥದ್ದು. ಇವತ್ತೊಂದು ದಿನ ನೀವು 10ನೇ ತರಗತಿಯನ್ನು ಪಾಸ್ ಮಾಡಬೇಕಾದ್ರೆ ಈ 3 ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಇನ್ನು ಮುಂದಕ್ಕೂ ಕೂಡ ನೀವು ಅಳವಡಿಸ್ಕೋಬೇಕು. ಯಾಕಂದರೆ ಈ ಪರೀಕ್ಷೆನಲ್ಲಿ ನಾನು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗ್ತೇನೆ ಅಂತಕ್ಕಂಥದ್ದು ಒಂದು ಡಿಸಿಷನ್ ಆದರೆ, ಆ ನಿರ್ಧಾರ ತಗೊಳ್ತಕ್ಕಂಥದ್ದು, ಇಷ್ಟು ಅಂಕಗಳು ನಾನು ಬರಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿ ಬದ್ಧತೆ ಪ್ರತಿಯೊಂದು ಮಗುವಿನಲ್ಲಿ, ಶಿಕ್ಷಣ ಪಡಿತಕ್ಕಂಥ ಪ್ರತಿಯೊಂದು ಮಗುವಿನಲ್ಲಿ ಈ ಥರದ್ದೊಂದು ಈ 3 ಅಂಶಗಳು ಇದ್ದಿದ್ದೇ ಆದರೆ ನಿಜಕ್ಕೂ ನಿಮ್ಮ ಶಿಕ್ಷಣ ಭವಿಷ್ಯತ್ತಿನಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಉನ್ನತ ಒಂದು ಸಾಧನೆಯನ್ನು ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಮುಂದೆ ನೀವೆಲ್ಲ ಕನಸನ್ನು ಏನೇನೋ ಕಂಡುಕೊಂಡಿರ್ತೀರ. ನಿಮ್ಮ ಯಾವುದೇ ಒಂದು ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕೋರ್ಸ್ ಆಗ್ಬೋದು. ಆ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳುವಾಗೂ ಅಷ್ಟೇ, ಯಾರೋ ಬಲವಂತಕ್ಕೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಯಾರೋ ಓದ್ತಿದ್ದಾರೆ ನಾನು ಆ ಕೋರ್ಸನ್ನು ಓದಬೇಕು ಅಂತಕ್ಕಂಥದ್ದಾಗಲಿ ಅಲ್ಲ. ಸೊ ನಿಮ್ಮಲ್ಲಿ ಒಂದು ತೀರ್ಮಾನ ಬರಬೇಕು, ನಾನು ಇಂಥದೇ ಕೋರ್ಸನ್ನು ಓದಬೇಕು, ಅದರಲ್ಲಿ ನಾನು ಅತ್ಯುನ್ನತ ಶ್ರೇಣಿಯನ್ನು ಗಳಿಸಬೇಕು ಅಂತಕ್ಕಂಥದ್ದು. ಯಾಕಂದರೆ ನೀವೆಲ್ಲ ಕೂಡ ಈ ಸಮಾಜಕ್ಕೆ ಆಸ್ತಿ. ನೀವು ಮುಂದೆ ಒಳ್ಳೊಳ್ಳೆ ನಿಮ್ಮ ಜೀವನದಲ್ಲಿ ಏನೇನೋ ಆಗ್ತಕ್ಕಂಥದ್ದಿದೆ. ಒಬ್ಬ IAS ಆಫೀಸರೋ, KS ಆಫೀಸರೋ, ಅಥವಾ ಒಂದೇ ಒಳ್ಳೆ ಡಾಕ್ಟ್ರೋ, ಇಂಜಿನಿಯರೋ, ಇವೆಲ್ಲವನ್ನು ಆಗ್ತಕ್ಕಂಥ ಒಂದು ಕನಸು ನಿಮ್ಮ ಪೋಷಕರದ್ದು ಆಗಿರ್ತದೆ, ಜೊತೆಗೆ ನಿಮ್ಮದು ಆಗಿರ್ತದೆ. ಏನೇ ಆಗಲಿ ಮುಂದೆ ನಿಮ್ಮ ಒಂದು ಶಿಕ್ಷಣವನ್ನು ನೀವು ಮುಂದುವರಿಸಬೇಕಾದ್ರೆ ನಿಮ್ಮಲ್ಲಿ ಒಂದು ಮೌಲ್ಯಗಳು ಬೇಕು. ಇವತ್ತು ಮಾನದಂಡ ಅಂಕಗಳಿರ್ಬೋದು. ಯಾಕಂದರೆ ಅತ್ಯುನ್ನತ ಶ್ರೇಣಿಯಲ್ಲಿ ನಾವು ಇವತ್ತಿನ ದಿನ ನಾವು ಆ ಮಾನದಂಡವನ್ನು ಇಟ್ಕೊಂಡು ತೇರ್ಗಡೆ ಆಗಬೇಕಾದ್ರೆ ಅಂಕಗಳೇ ಮುಖ್ಯ. ಆದರೆ ಜೊತೆಗೆ ಆ ಸ್ಕಿಲ್ಸು ಕೂಡ ನಿಮ್ಮಲ್ಲಿ ಬೆಳೆಯಬೇಕು. ಮುಂದೆ ಆ ಸ್ಕಿಲ್ಸ್, ಆ ಪ್ರೊಫೆಷನಲ್ ಸ್ಕಿಲ್ಸ್ ಇಲ್ಲದೆ ಹೋದರೆ ಮುಂದೆ ನೀವು ವೃತ್ತಿ ಮಾರ್ಗದರ್ಶನ ವೃತ್ತಿ ಕೋರ್ಸ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ಆ ಥರದ್ದು ಪ್ರೊಫೆಷನಲ್ ಸ್ಕಿಲ್ಸನ್ನು ನಿಮ್ಮಲ್ಲಿ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೋರ್ಸು ಅಷ್ಟೇ ನಿಮ್ಗೆ ಇಷ್ಟವಾದಂಥ ರೀತಿಯಲ್ಲಿ ನೀವು ಅದನ್ನು ಇಷ್ಟಪಟ್ಟು ಆ ಕೋರ್ಸನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತೊಂದು ದಿನ ಬಹಳಷ್ಟು ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಯಾಕಂದರೆ ಇನ್ನು ನಿಮ್ಮಿಂದೆ ಬರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಮತ್ತು ಪ್ರೇರಣಾದಾಯಕ ಕಾರ್ಯಕ್ರಮ.
ಯಾಕಂದರೆ ನಮ್ಮ ಮೇಡಮ್ ಅವರು ಈ ಹಿಂದೆ ಕೂಡ PUC ಹುಡುಗರಿಗೂ ಮಾಡಿದಾಗಲೂ ಕೂಡ ನನಗೆ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಮಕ್ಕಳಿಗೆ ಒಂದು ಪ್ರೇರಣೆ ಸ್ಫೂರ್ತಿ ನೀಡ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಒಂದು ವಿಶೇಷವಾದಂಥ ಇದೊಂದು ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷವಾಗಿ ಭಾಗವಹಿಸಿದಿರಿ. ನಿಮ್ಮ ಮುಂದಿನ ಕನಸನ್ನು ಕೂಡ ನೀವು ಒಳ್ಳೆ ರೀತಿಯಲ್ಲಿ ಕಟ್ಕೋಬೇಕಾಗತ್ತೆ. ಯಾಕಂದರೆ ಇದೊಂದು SLC ಆದಮೇಲೆ ಮುಂದೆ PUCಗೆ ಹೋದಂಥ ಸಂದರ್ಭದಲ್ಲಿ ಇದನ್ನೇ ನೀವು ಮುಂದಕ್ಕೆ ಇದೇ ಅಂಕಗಳನ್ನು ನೀವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವು ಮಕ್ಕಳು ಈ ಸಮಾಜದಲ್ಲಿ ಬಹಳಷ್ಟು ನಿಮ್ಮನ್ನು ಅಡ್ಡದಾರಿಗೆ ಒಯ್ತಕ್ಕಂಥ ಕೆಲವು ಮಾರ್ಗೋಪಾಯಗಳಿದ್ದಾವೆ. ಅವಕ್ಕೆಲ್ಲ ಕೂಡ ಬಲಿಯಾಗಬಾರ್ದು. ನೀವೇನೇ ಆಗಲಿ ಉನ್ನತ ವ್ಯಾಸಂಗ ಮಾಡಿ ನಿಮ್ಮ ತಂದೆ ತಾಯಂದ್ರ ಮತ್ತು ಗುರುಗಳ ಆಶೀರ್ವಾದವನ್ನು ನೀವು ಪಡ್ಕೊಂಡಿದ್ದೇ ಆದರೆ ಸದಾ ನಿಮಗೆ ಅದೇ ದಾರಿದೀಪ ಆಗುತ್ತೆ. ಆ ರೀತಿ ನಿಮ್ಮ ಭವಿಷ್ಯತ್ತನ್ನು ನೀವು ಕಟ್ಕೋಬೇಕು ಅಂತಕ್ಕಂಥ ವಿಷಯಗಳನ್ನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಸಾಲಲ್ಲಿ ನಮ್ಮ ಶಾಲೆಗೂ ಮೇಡಮ್ನವ್ರಿಗೂ ತುಂಬ ಅವಿನಾಭವಾಗಿರ್ತಕ್ಕಂಥ ಸಂಬಂಧ. ನಮ್ಮದು ಮುರಾರ್ ಶಾಲೆ ಟೌನಲ್ಲಿ ಇರ್ತಕ್ಕಂಥ ಶಾಲೆ, ಮುರಾರ್ ದೇಸಾಯಿ ವಸತಿ ಶಾಲೆ ಮತ್ತು ಕಾಲೇಜು. ಅಲ್ಲಿನ ಪ್ರಾಂಶುಪಾಲರು ನಾನು ಬಂದು ಒಂದು 2 ವರ್ಷ ಆಯಿತು. 2 ವರ್ಷಗಳಿಂದ ಮೇಡಮ್ನವರು ನಿರಂತರವಾಗಿ ನಮ್ಮ ವಸತಿ ಶಾಲೆಗೆ ಬರ್ತಾರೆ, ಮಕ್ಕಳ ಜೊತೆ ಮಾತಾಡ್ತಾರೆ, ಮಕ್ಕಳಿಗೆ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣ ಪಡೆಯೋದ್ರ ಜೊತೆಗೆ ಹೇಗೆ ಜೀವನವನ್ನು ರೂಪಿಸ್ಕೋಬೇಕು, ಹೇಗೆ ಉನ್ನತ ಹುದ್ದೆಗೆ ಹೋಗ್ಬೇಕೆಂಬತಕ್ಕಂಥ ಮಾತುಗಳನ್ನು ನಮ್ಮ ಕಾಲೇಜು ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಅವರು ನಿರಂತರವಾಗಿ ಬಂದು ಹೇಳಿದ ಪ್ರತಿಫಲ ಕಾಲೇಜಲ್ಲಿ ಕೂಡ ಉತ್ತಮ ಗುಣಾತ್ಮಕ ಫಲಿತಾಂಶ ಬಂದು ಕಾಲೇಜಲ್ಲಿ ಕೂಡ ಮೇಡಮ್ ಕಡೆಯಿಂದ ಪ್ರತಿಭಾ ಪುರಸ್ಕಾರವನ್ನು ಮಕ್ಕಳನ್ನು ಸ್ವೀಕರಿಸಿದ್ರು ಸಿಬ್ಬಂದಿ. ಇವತ್ತು ಕೂಡ 90% ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳು ಇವತ್ತು ಕೂಡ ಈ ಪ್ರತಿಭೆಯನ್ನು ಸ್ವೀಕರಿಸಲಿಕ್ಕೆ ವೇದಿಕೆಗೆ ಬಂದಿದ್ದಾರೆ. ಇವತ್ತು ಮೇಡಮ್ನವರ ಹುಟ್ಟಿ ಹಬ್ಬದ ದಿವಸನೇ ಆ ಪ್ರತಿಭಾ ಪುರಸ್ಕಾರವನ್ನು ಎಲ್ಲ ಮಕ್ಕಳು ಹೊಂದೋದು ನಮ್ಮ ಸೌಭಾಗ್ಯವನ್ನು ಪಡಿತೀವಿ. ನಮ್ಮ ಶಾಲೆಗೆ ಬಂದಾಗ ಹಲವಾರು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು. ಮೇಡಮ್ನವರು ಅದನ್ನು ಪರಿಗಣಿಸಿ ಸರ್ಕಾರದಿಂದ ನಮ್ಮ ಶಾಲೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಾಲಕ್ಕೆ ಮಾಡಿದ್ದಾರೆ. ಈಗ ಉತ್ತಮ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ವಸತಿ ಶಾಲೆಯಾಗಿ ನಡೀತಾ ಇದೆ. ಗುಣಾತ್ಮಕ ಫಲಿತಾಂಶ ಇದೆ, ಉತ್ತಮ ಸಿಬ್ಬಂದಿ ವರ್ಗ ಇದ್ದಾರೆ. ಇವೆಲ್ಲಕ್ಕೂ ಮೂಲ ಕಾರಣ ಮಾನ್ಯ ಶಾಸಕರು. ಹೀಗೆ ಈ ಸಹಕಾರ ಮುಂದೆನೂ ಇರಲಿ, ಇನ್ನಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಮಾರ್ಗದರ್ಶನ ಮೇಡಮ್ ಕಡೆಯಿಂದ ಸಿಗಲಿ ಅಂತ ಹೇಳಿ ನಮಗೆ 2024-25ನೇ ಸಾಲಿನಲ್ಲಿ ಫಲಿತಾಂಶ ನಮ್ಮ KGF ತಾಲೂಕಿನ ಒಂದು ಫಲಿತಾಂಶ ತೀರಾ ಕಡಿಮೆ ಮಟ್ಟದಲ್ಲಿತ್ತು. ಈ ಸಂದರ್ಭದಲ್ಲಿ ಫಲಿತಾಂಶ ಬಂದಿದ್ದ ದಿವಸನೇ ನಮ್ಮ ಮಾನ್ಯ ಶಾಸಕರಾದಂಥವರು ನಮಗೆ BRC ಕಚೇರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ರು. ಯಾಕಂದರೆ ಈ ಒಂದು ಫಲಿತಾಂಶ ನಮಗೆ ಅಷ್ಟೊಂದು ಆಶಾದಾಯಕವಾಗಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಒಂದು ನಮಗೆ ಮಾತನ್ನು ಹೇಳಿದರು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಒಂದು KGF ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನಿತ ರಹಿತ ಎಲ್ಲ ಶಾಲೆಗಳ ಎಲ್ಲ ಒಂದು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸಹ ಸೇರಿ ನಾವು ಯಾವ ಥರ ಕೆಲಸ ಮಾಡಿದ್ದೀವಿ ಅಂದರೆ, ನಮಗೆ ಪ್ರತಿಯೊಂದು ಸಭೆಯಲ್ಲೂ ಏನು ಮಾಡ್ತಾ ಇದ್ದಾರೆ ಅಂದರೆ KGF ಅನ್ನೋಂಥದ್ದು ಕೊನೆ ಸ್ಥಾನದಲ್ಲಿದೆ, ಅದನ್ನು ಹೇಗಾದರೂ ಮಾಡಿ ನಾವು ಒಂದು ಎರಡನೇ ಸ್ಥಾನ ಅಥವಾ ಜಿಲ್ಲೆಯಲ್ಲಿ 3ನೇ ಸ್ಥಾನಕ್ಕೆ ತರಬೇಕನ್ನುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಸಹ, ಕೇವಲ ಮುಖ್ಯ ಶಿಕ್ಷಕರಲ್ಲ ಎಲ್ಲ ಶಿಕ್ಷಕರು ಸಹ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 5:30ವರೆಗೂ ಸಹ ಅವರಿಗೆ ವಿಶೇಷವಾದಂಥ ತರಗತಿಗಳನ್ನು ಮಾಡ್ತಾ ಮತ್ತೆ ಅವರವರ ಒಂದು ಮನೆ ಭೇಟಿಯನ್ನು ಮಾಡುತ್ತಾ ಅವರಿಗೆ ಉತ್ತಮವಾದಂತಹ ಒಂದು ಸಲಹೆಯನ್ನು ನೀಡುತ್ತಾ ನಮ್ಮ ಒಂದು KGF ತಾಲೂಕನ್ನು ಒಂದು ಶೈಕ್ಷಣಿಕ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ತರಬೇಕನ್ನೋಂತಹ ಪ್ರಯತ್ನವನ್ನು ಎಲ್ಲರೂ ಸಹ ಸೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಮತ್ತು ವಿಷಯ ಪರಿವೀಕ್ಷಕರಾಗಿರ್ಬೋದು, ಮತ್ತು ನಮ್ಮ DDPI ಮುಖಾಂತರ ಆಗಿರ್ಬೋದು, ಮತ್ತು ನಮ್ಮ ಶಾಸಕರು ಸಹ ಆಗಾಗ್ಗೆ ಶಾಲೆಗಳಿಗೆ ಭೇಟಿ ನೀಡಿ ಅವರ ಒಂದು ಕುಂದುಕೊರತೆಗಳು ಮತ್ತು ಅಲ್ಲಿ ಮೂಲಭೂತ ಸೌಲಭ್ಯಗಳು ಸಹ ನಮಗೆ ಒಂದು ಪರಿಹಾರ ಮಾಡಿಕೊಡ್ತಾ ಇದ್ರು. ಅದರಲ್ಲೂ ಸಹ ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂದರೆ KGF ತಾಲೂಕಿನಲ್ಲಿ ನಮ್ಮದೇ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದೇ ಇರುವಂತಹದ್ದು. ಆ ಒಂದು ಶಾಲೆಗೆ ಮಾನ್ಯ ಶಾಸಕರೇ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ನಮ್ಮ ಶಾಲೆ ನೋಡ್ಬೋದು, ಯಾವುದೇ ರೀತಿಯಾದಂತಹ ಒಂದು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನುವಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲೇ ಅವರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಈಗ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಒಂದು KGF ಸಹ 94.31% ಮಕ್ಕಳು ಉತ್ತೀರ್ಣರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ಸ್ಥಾನಕ್ಕೆ ಇರೋದಕ್ಕೆ ಕಾರಣಕರ್ತರಾದಂತಹ ಎಲ್ರಿಗೂ ಸಹ ನಾನು ವಂದಿಸ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಮೇಡಮ್ ಅವರು ಅತಿ ಅದ್ಧೂರಿಯಾಗಿ ಮಾಡಬೇಕು, ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಏನು ಇವತ್ತು 90% ತಗೊಂಡಿದ್ದಾರೆ ಮಕ್ಕಳು,
ಅವರು 90% ಉತ್ತೀರ್ಣರಾಗಬೇಕಾದ್ರೆ ಮುಖ್ಯವಾಗಿ ಕಾರಣಕರ್ತರಾದ ಎಲ್ಲ ಗುರುಗಳು ಅಂತ ಹೇಳ್ಬೋದು, ಎಲ್ಲ ಶಿಕ್ಷಕರು, ಅವರ ಒಂದು ಕಷ್ಟ, ಆ ರೀತಿಯಾಗಿ ಮಕ್ಕಳನ್ನ ಪ್ರೋತ್ಸಾಹ ಕೊಟ್ಟು ಓದಿಸಿ ಇವತ್ತು 90% ಅಂಕಗಳನ್ನು ಪಡೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಯಾವ ಸ್ಕೂಲ್ಗಳಿದೆ, ಸ್ಕೂಲ್ ಕಮಿಟೀಸ್ ಕೂಡ ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಪ್ರೈವೇಟ್ ಸ್ಕೂಲ್ ಇರ್ಬೋದು, ಆ ಒಂದು ಕಮಿಟಿ ಮೆಂಬರ್ಸ್ ಪ್ರೋತ್ಸಾಹ ಕೊಟ್ಟು ನಿಮ್ಮನ್ನೆಲ್ಲ ಈ ರೀತಿಯಾಗಿ ತಿದ್ದಿ ಓದಿಸ್ಬೇಕು ಅಂತ ಭಾಳ ಕಷ್ಟಪಟ್ಟಿರ್ತಾರೆ. ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ, ಏನು ಪೋಷಕರಿದ್ದೀರಾ, ತಾವು ಮನೆಗಳಲ್ಲಿ ಭಾಳ ಅವರಿಗೆ ಪ್ರೋತ್ಸಾಹ ಕೊಟ್ಟು ಓದಿಸಿದ್ದೀರಾ, ಅವ್ರಿಗೆ ಏನು ಬೇಕೋ ಅದೆಲ್ಲ ಸವಲತ್ತುಗಳು ಕೊಟ್ಟಿದ್ದೀರಾ, ಅದಕ್ಕೆ ಪೋಷಕರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈ ರೀತಿಯಾಗಿ 90 ಅಂಕಗಳನ್ನು ಪಡಿಬೇಕಾದ್ರೆ ಅಷ್ಟು ಸಲೀಸಲ್ಲ. ಮಕ್ಕಳು ಇದೇ ರೀತಿಯಾಗಿ ಓದಬೇಕು, ಮುಂದೆ ಬರಬೇಕು ಅಂತ ಈ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ MLA ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಭಾಳ ಸಂತೋಷಕರವಾಗಿದೆ. ಅದರಿಂದ ತಾವುಗಳೆಲ್ಲ ಇನ್ನು ಮುಂದೆ ಅದೇ ರೀತಿಯಾಗಿ ಓದ್ಕೊಂಡು ಇನ್ನೂ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕು ಅಂತ ಈ ಒಂದು ಪ್ರೋತ್ಸಾಹ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಅದಕ್ಕೋಸ್ಕರ ತಾವೆಲ್ಲರೂ ಇನ್ನು ಚೆನ್ನಾಗಿ ಓದಬೇಕಂತ ಹೇಳ್ತಾ, ಸೇವೆಗೆ ಇನ್ನೊಂದು ಹೆಸರೇ ನಮ್ಮ ರೂಪಕಲಾ ಮೇಡಮ್ನವರು. ಯಾಕೆಂದ್ರೆ ಹತ್ರ ಇದ್ದಾಗ ಮಾತ್ರ ಗೊತ್ತಾಗುತ್ತೆ ಅವರ ಸೇವೆ ಎಂಥದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಅವ್ರ ಜೊತೆ ನಾನು ನಿಕಟವಾದ ಒಂದು ಸಂಬಂಧವನ್ನು ನಿಕಟವಾಗಿ ಅಂದ್ರೆ ಅವ್ರ ಹತ್ರನೇ ಇರೋದ್ರಿಂದ ಅವ್ರ ಸರ್ವಿಸ್ ಎಂಥದ್ದು, ಅವ್ರ ಆಲೋಚನೆಗಳು ಎಂಥದ್ದು ಅಂತಕ್ಕಂಥದ್ದು ನಾನು ಹತ್ರದಿಂದ ನೋಡಿದ್ದೇನೆ. ಸೊ ಹಾಗಾಗಿ ನಾನು ಆ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಹೊಸ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಕ್ಯಾಸಂಬಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದೀಗ ಒಂದು 15-20 ದಿನಗಳ ಹಿಂದೆ ಹೊಸ ಒಂದು PU ಕಾಲೇಜನ್ನು ತಂದಿದ್ದಾರೆ. ಇದುವರೆಗೂ ಅಲ್ಲಿ PU ಕಾಲೇಜ್ ಇರಲಿಲ್ಲ, ಬಹಳ ದಶಕಗಳಿಂದ ಅಲ್ಲಿ ಹೋರಾಟ ನಡೀತಾ ಇತ್ತು. ಆದರೆ ಈಗ ಅಲ್ಲಿಗೆ ಒಂದು PU ಕಾಲೇಜು ಸ್ಯಾಂಕ್ಷನ್ ಆಗಿದೆ. ಸೊ ಇದನ್ನ ಈ ಸಂದರ್ಭದಲ್ಲಿ ಅದರ ಹಿಂದೆ ನಮ್ಮ ಮೇಡಮ್ನವ್ರ ಶ್ರಮ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ಬರೀ ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳನೇ ಆ ವಿಚಾರವಾಗಿ ಅವರು PU ಬೋರ್ಡ್ಗೆ ಮತ್ತೆ ಸರ್ಕಾರದ ಮುಂದೆ ಹೋರಾಟ ಮಾಡಿ ಇವತ್ತು ಆ ಕಾಲೇಜನ್ನು ತಂದಿದ್ದಾರೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಹಾಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಏನೆಲ್ಲ ಬೇಕೋ, KGF ಮುರಾರ್ಜಿ ಶಾಲೆಗಳಾಗಿರ್ಬೋದು, ವಸತಿ ಶಾಲೆ, ಅದು ಎಲ್ಲಾನು ರೆಸಿಡೆನ್ಷಿಯಲ್ ಆಗಿದ್ದು ಎಲ್ಲಾನು ಕೂಡ ವ್ಯವಸ್ಥೆ ಇರ್ತಕ್ಕಂಥ ಶಾಲೆ ಅದು. ಸೊ ಎಲ್ಲ ರೀತಿಯಲ್ಲೂ ಕೂಡ ಶಿಕ್ಷಣಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಒಳ್ಳೆ ಒತ್ತನ್ನ ಕೊಟ್ಟು ಇವತ್ತು ಶಿಕ್ಷಣಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಕಳೆದ ವರ್ಷ ನಮ್ಮ ರಿಸಲ್ಟ್ ಕಡಿಮೆ ಬಂದಾಗ ನಮ್ಮನ್ನೆಲ್ಲ ಕರೆದು ಅದಕ್ಕೆ ಕಾರಣಗಳೇನು, ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಕೊಟ್ಟು ನಮ್ಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಈ ಬಾರಿ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ರಿಸಲ್ಟ್ ಬರಲಿಕ್ಕೆ ಅದರಲ್ಲಿ ಅವರ ಮಾರ್ಗದರ್ಶನ ಕೂಡ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸೊ ಹೀಗೆ ಮೇಡಮ್ನವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಹೋದ್ರೆ ಇವತ್ತು ಈ ದಿನ ಎಲ್ಲ ನಮಗೆ ಸಾಕಾಗೋದೇ ಇಲ್ಲ. ಸೊ ಹಾಗಾಗಿ ಮೇಡಮ್ನವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇವತ್ತು ಅವರ ಹುಟ್ಟಿದ ದಿನ ಇವತ್ತು ನಮ್ಮ ತಾಯಂದಿರ ದಿನ ಕೂಡ ಹೌದು. ಸೊ ಮದರ್ಸ್ ಡೇ ಇವತ್ತು ನೋಡಿ, ಎಂತ ಕಾಕತಾಳೀಯ ನೋಡಿ, ಇವತ್ತೇ ಅವರ ಜನ್ಮದಿನ ಜೊತೆಗೆ ತಾಯಂದಿರ ದಿನ. ಸೊ ಅವರು ನಮ್ಮ ತಾಲೂಕನ್ನ ತಗೊಂಡ್ರೆ ಒಂದು ತಾಯಿ ಸ್ಥಾನದಲ್ಲಿದ್ದಾರೆ. ಎಲ್ಲರನ್ನೂ ಕೂಡ ಒಂದೇ ರೀತಿ ಒಂದೇ ಭಾವನೆಯಿಂದ ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಕೆಲವರು ಹೇಳ್ಬೋದು ಒಂದು ಬೇರೆ ಬೇರೆ ರೀತಿಯಲ್ಲಿ ಅವ್ರ ಭೇದ, ಅವರಲ್ಲಿ ಯಾರು ಹೋದ್ರು ಯಾರು ಏನು ಕೇಳಿದ್ರು ಕೂಡ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಲ್ಲ. ಅವ್ರ ಕೈಲಿ ಏನ್ ಸಾಧ್ಯ ಆಗುತ್ತೋ, ಏನು ಸರ್, ಅವ್ರ ಕೈಲಿ ಏನ್ ಸಾಧ್ಯ ಆಗುತ್ತೋ ಸಹಾಯ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಸೊ ಇಂಥ ವ್ಯಕ್ತಿತ್ವ ಬಹಳ ಅಪರೂಪದ ವ್ಯಕ್ತಿತ್ವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ವಿದ್ಯಾರ್ಥಿಗಳಿಗೆ ನನ್ನದೊಂದು ಕಿವಿ ಮಾತು, ಈಗಾಗಲೇ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನ ತಮ್ಮ ಮಾರ್ಕ್ಸ್ ಮುಖಾಂತರ ನಿರೂಪಿಸ್ಕೊಂಡಿದ್ದೀರಾ, ಪ್ರೂವ್ ಮಾಡಿದ್ದೀರಾ. ಸೊ ಹಾಗಾದ್ರೆ ಇಲ್ಲಿಗೆ ಮುಗೀತಾ? ಇಲ್ಲ. ನೀವು ಈಗ ಏನ್ ಸಾಧನೆ ಮಾಡಿದಿರೋ ಅದು ಇಲ್ಲಿಗೆ ಮುಗಿಯೋದಿಲ್ಲ. ಇದು ನಿರಂತರವಾಗಿ ಇನ್ನೂ ತುಂಬಾ ಇದೆ. ಇನ್ನೂ ನೀವು ಆ ಗುರಿಯನ್ನ ತಲುಪೋದು ಬಹಳ ದೂರ ಇದೆ ಇನ್ನು. ಸೊ ಹಾಗಾಗಿ ಈಗೇನ್ ನೀವು ಹೆಜ್ಜೆ ಇಟ್ಟಿದ್ದೀರಾ, ಈ ಹೆಜ್ಜೆಗಳು ಹೀಗೆ ಇದೇ ಕಾನ್ಫಿಡೆನ್ಸ್ ಅಲ್ಲಿ, ಇದೇ ಒಂದು ನಿಮ್ಮ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಂಡು ಇದೇ ರೀತಿ ಪ್ರತಿ ಹಂತದಲ್ಲೂ PUC ಆಗಿರ್ಬೋದು, ಗ್ರಾಜ್ಯುಯೇಷನ್ ಆಗಿರ್ಬೋದು, ಅಥವಾ ನೀವು PG ಮಾಡ್ತಿರೋ ಯಾವುದೇ ಫೀಲ್ಡ್ಗೆ ಹೋಗಿ ಅಲ್ಲಿ ನೀವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನೀವು ಕೆಲಸ ಮಾಡಿದ್ರೆ ಇದೇ ರೀತಿ ನೀವು ಸಾಧನೆ ಮಾಡ್ತಾ ಹೋಗ್ಬೋದು. ಇದು ಪ್ರಾರಂಭ ಅಷ್ಟೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಪ್ರಾರಂಭ, ನಿಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ನೀವು ಯಾವುದೇ ಕಾಲೇಜಿಗೆ ಸೇರಿ ಯಾವುದೇ
ಗ್ರಾಜುಯೇಷನ್ ಸೇರಿ ಏನಾದರೂ ಮಾಡಿ, ಆದರೆ ಅಲ್ಲಿ ನಿಮ್ಗೇನು ಶಿಕ್ಷಕರು ಅಂತ ಕರಿತೀವಿ ಅವರ ಮಾತನ್ನ ಕೇಳಿ. ನೀವು ಯಾರನ್ನಾದರೂ ಪ್ರೀತಿಸಬೇಕು ಅಂತಂದ್ರೆ ನಿಮ್ಮ ತಂದೆ ತಾಯಿನ ಮಾತ್ರ ಪ್ರೀತಿಸಿ. ದಯವಿಟ್ಟು ಇವತ್ತಿನ ಯುವ ಜನಾಂಗ ಮಕ್ಕಳು, ಇವಾಗ ನೀವು 10th ಸ್ಟ್ಯಾಂಡರ್ಡ್ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀರಾ, ಬೇರೆ ಪ್ರಪಂಚಕ್ಕೆ ಹೋಗ್ತೀರಾ ನೀವೀಗ. ಸೊ ಹಾಗಾಗಿ ನಿಮಗೆ ನಿಮ್ಮನ್ನ ನೀವು ನಿಯಂತ್ರಿಸ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗ್ತದೆ. ನಿಮ್ಮನ್ನ ನೀವು ನಿಯಂತ್ರಿಸ್ಕೋಬೇಕು, ತಂದೆ ತಾಯಿ ಮಾತನ್ನ ಕೇಳಬೇಕು. ನಾ ಹೇಳಿದ್ನಲ್ಲ, ನೀವು ಯಾರನ್ನಾದ್ರೂ ಪ್ರೀತಿಸ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿನೇ ಪ್ರೀತಿಸಿ. ಯಾಕೆಂದ್ರೆ ನಿಮ್ಮನ್ನ ಅವ್ರು ಪ್ರೀತಿಸಿದಟ್ಟು ಅಷ್ಟು ಪ್ರಪಂಚದಲ್ಲಿ ಬೇರೆ ಯಾರು ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ತಂದೆ ತಾಯಿನ ದಯವಿಟ್ಟು ಎಲ್ಲರೂ ಪ್ರೀತಿಸಿ, ಬೇರೆ ಯಾರನ್ನು ಪ್ರೀತಿಸಕ್ಕೆ ಹೋಗ್ಬೇಡಿ. ಅದು ಕ್ಷಣಿಕ ಕ್ಷಣ ಮಾತ್ರ. ಯಾಕೆಂದ್ರೆ ಬಹಳ ಮಕ್ಕಳು ದಾರಿ ತಪ್ತಾ ಇರೋದು ಅಲ್ಲೇ. PUC ಹೋದ್ಮೇಲೆ, ಡಿಗ್ರಿಗೆ ಹೋದ್ಮೇಲೆ ಅಲ್ಲಿ ದಾರಿ ತಪ್ತಾ ಇದ್ದಾರೆ. ನಿಮ್ಮನ್ನ ನೀವು ಇವತ್ತಿಂದ ಏನು ನೀವೊಂದು ಗ್ರಾಜುಯೇಷನ್ ಅಥವಾ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿ, ನಿಮ್ಮ ಶಿಕ್ಷಕರ ಮಾತನ್ನ ಕೇಳಿ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಡೋರ ಮಾತನ್ನ ಕೇಳಿ, ಕೆಟ್ಟದರ ಹಿಂದೆ ಹೋಗ್ಬೇಡಿ ಅಂತಕ್ಕಂಥ ಕಿವಿ ಮಾತನ್ನ ಹೇಳ್ತಾ, ಯಾಕೆಂದ್ರೆ ನಮ್ಗೆ ಬಹಳಷ್ಟು ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದಾವೆ. ಸೊ ಅವನ್ನೆಲ್ಲ ನೋಡಿ ಈ ಮಾತನ್ನ ನಿಮ್ಗೆಲ್ರಿಗೂ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಈ ಮಾತನ್ನ ಹೇಳಿದ್ದೇನೆ. ಹಾಗಾಗಿ ನೀವು ಸರಿಯಾದ ದಾರಿಯಲ್ಲಿ ಹೋದ್ರೆ ಇಂಥ ಸನ್ಮಾನಗಳು ಬಹಳಷ್ಟು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ನೀವೆಲ್ಲೂ ಸನ್ಮಾನಕ್ಕೆ ಹೋಗಿ ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಯಾರು ಬಂದು ನಿಮ್ಮನ್ನ ಇವತ್ತು ನಿಮಗೆ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು, ಬನ್ನಿ ನಿಮ್ಮ ಸಾಧನೆಗೆ ನಾವು ಇವತ್ತು ಇಲ್ಲಿ ಗೌರವ ಸಿಗ್ತದೆ ಅಂತಕ್ಕಂಥ ಉದ್ದೇಶಕ್ಕೆ ನಿಮ್ಮನ್ನೆಲ್ಲಿ ನಿಮ್ಮನ್ನು ಕರೆಸಿರೋದಿಲ್ಲಿ. ಸೊ ಹಾಗಾಗಿ ನೀವು ಯಾರನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಹುಡ್ಕೊಂಡ್ ಬರಬೇಕು. ಈಗ ಹಾರಿಕಾ ರೆಡ್ಡಿ ಅವ್ರ ಮನೆಗೆ ಶಾಸಕರು ಅಥವಾ ಬೇರೆ ಬೇರೆ ಗಣ್ಯರೆಲ್ಲ ಹೋಗಿ ಬಂದ್ರು. ಯಾಕೆ ಹೋಗಿ ಬಂದ್ರು? ಆ ಮಗು ಸಾಧನೆ ಮಾಡಿದೆ ಅಂತ. ಸೊ ಹಾಗೆ ನಾಳೆ ನೀವು ಸಾಧನೆ ಮಾಡಿದ್ರೆ ನಿಮ್ಮನ್ನು ಹುಡ್ಕೊಂಡು ಎಲ್ಲರೂ ಕೂಡ ಗಣ್ಯರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಸೊ ಹಾಗಾಗಿ ಈ ಸಾಧನೆ ಹೀಗೆ ಮುಂದುವರಿಬೇಕು. ಈಗ ನಿಮ್ಗೆ ಇದೆ ಜವಾಬ್ದಾರಿ, ಒಂದು ಕಡೆ ನಿಮ್ಗೆ ಅಭಿನಂದನೆಗಳ ಸಲ್ಲಿಸ್ತಾ ಇದೀವಿ, ಜೊತೆಗೆ ನಿಮ್ಗೆ ಜವಾಬ್ದಾರಿನೂ ಕೊಡ್ತಾ ಇದೀವಿ. ಮುಂದೆ ನೀನು ಇನ್ನಷ್ಟು ಸಾಧನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಮೇಡಮ್ನವರು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಅದು ತುಂಬಾ ಅರ್ಥಪೂರ್ಣ, ಅವ್ರಿಗೆ ವಿಜೃಂಭಣೆ ಬೇಕಾಗಿಲ್ಲ, ಒಂದು ಅರ್ಥಪೂರ್ಣವಾಗಿರ್ಬೇಕು ಅಂತಾರೆ, ಮೀನಿಂಗ್ಫುಲ್ ಆಗಿರ್ಬೇಕು ಅಂತಾರೆ ಯಾವುದೇ ಕಾರ್ಯಕ್ರಮ ಅದು. ಸೊ ಇದು ಕೂಡ ಅಷ್ಟೇ. ನಿಮ್ಗೆಲ್ಲ ಗೊತ್ತು, ಗಣ್ಯರೆಲ್ಲ ಹುಟ್ಟಿದ ಹಬ್ಬನ ಹೇಗೆ ಮಾಡ್ಕೊಂತಾರಂತ ತಮ್ಗೆಲ್ಲ ಗೊತ್ತು. ಮೇಡಮ್ನವ್ರು ಮನ್ಸು ಮಾಡಿದ್ರೆ ಎಲ್ಲಿ ಬೇಕೋ ಹೇಗ್ ಬೇಕೋ ಹುಟ್ಟಿದ ಹಬ್ಬ ಮಾಡ್ಕೋಬಹುದು. ಆದ್ರೆ ಅವರು ನನ್ನ ಹುಟ್ಟಿದ ಹಬ್ಬನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ತಮ್ಮಲ್ಲಿ ಏನು ಇಂಥ ಪ್ರತಿಭಾವಂತರಿಗೆ ಅದು ಅರ್ಪಣೆ ಆಗ್ಬೇಕು, ಇವತ್ತಿನ ದಿನ ವೇಸ್ಟ್ ಆಗ್ಬಾರ್ದು, ಇವತ್ತಿನ ದಿನ ಬೇರೆ ರೀತಿಯಲ್ಲಿ ಆಚರಣೆ ಮಾಡಬಾರ್ದು ಅಂತೇಳಿ ಬಹಳ ರಿಸಲ್ಟ್ ಬಂದ ದಿನಾನೇ ಅವತ್ತು ಫಿಕ್ಸ್ ಮಾಡ್ಕೊಂಡ್ರು ಮೇಡಮ್ನವರು. ಅವತ್ತು ಹೀಗೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರು. ಹಾಗಾಗಿ ನಿಮ್ ಜೊತೆಗೆ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ಕೊಂತಾ ಇದ್ರೆ, ನಿಮ್ಮನ್ನ ಗೌರವಿಸುವ ಮುಖಾಂತರ, ನಿಮ್ಮನ್ನ ಸನ್ಮಾನಿಸುವ ಮುಖಾಂತರ, ನಿಮ್ಮನ್ನ ಅಭಿನಂದಿಸುವ ಮುಖಾಂತರ ಇವತ್ತು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಂಥ ಒಬ್ಬ ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ಮೇಡಮ್ನವರು ನಮಗೆ ಶಾಸಕರಾಗಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಸಂತೋಷ ಅಂತ ಹೇಳ್ತಾ, ನಿಜವಾಗ್ಲೂ ನಾನು ಇದೊಂದು ಇತಿಹಾಸ ಅನ್ಬೋದು. ಯಾಕೆಂದ್ರೆ KGF ಅಲ್ಲಿ ಅವರ ಒಂದು ಮಾರ್ಗದರ್ಶನ ಇಲ್ಲ ಅಂದಿದ್ರೆ ಇಷ್ಟೊಂದು ಡಿಸ್ಟಿಂಕ್ಷನ್ಸ್ ಮತ್ತು ಇಷ್ಟೊಂದು ಇರ್ತಕ್ಕಂಥ ನಮ್ಮ ಒಂದು KGF ತಾಲೂಕಿನಲ್ಲೇನೆ 600 ಜನ ಡಿಸ್ಟಿಂಕ್ಷನ್ಸ್ ಬಂದಿದ್ದಾರೆ. 206 ಜನ 90ಕ್ಕಿಂತ ಜಾಸ್ತಿ ತಗೊಂಡಿರ್ಬೇಕಾದ್ರೆ, ಸೊ ಇದಕ್ಕೆ ಮೇಡಮ್ ಅವರ ಒಂದು ಸಾಕಷ್ಟು ಮೀಟಿಂಗ್ಗಳಲ್ಲಿ ಬಂದು ಅವರು ನಮ್ಮ KGF ಇಡೀ ನಮ್ಮ ಒಂದು ತಾಲೂಕಲ್ಲಿ ರಾಜ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಬೇಕು, ನಮ್ದು ಯಾವುದಕ್ಕೂ ಕಡಿಮೆ ಆಗಬಾರ್ದಂತಕ್ಕಂಥ ಅವರ ಒಂದು ಗೈಡೆನ್ಸ್ ಅನ್ನ ಪದೇ ಪದೇ ಕೊಟ್ಟಿದ್ದ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮಲ್ಲಿ 600 ಜನ ಡಿಸ್ಟಿಂಕ್ಷನ್ಸ್ ಬಂದಿದ್ದಾರೆ. ಸೊ ಇಷ್ಟೊಂದು ರಿಸಲ್ಟ್ ಯಾವತ್ತೂ ಬಂದಿರಲಿಲ್ಲ. ಸೊ ಅದರಲ್ಲಿ 90ಕ್ಕಿಂತ ಜಾಸ್ತಿ 206 ಜನ ಬಂದಿದ್ದಾರೆ. ಆ 206 ಜನ ಬಂದು ಇಡೀ ನಮ್ಮ ಜಿಲ್ಲೆಯಲ್ಲೇ ಇಷ್ಟೊಂದು ಡಿಸ್ಟಿಂಕ್ಷನ್ಸ್ ಎಲ್ಲಿಯೂ ಬಂದಿಲ್ಲ ಅಂತ ಅನ್ಬೋದು. ಸೊ ಇದಕ್ಕೆ ಕಾರಣಕರ್ತರು ಮೇಡಮ್ ಅವರು. ಸೊ ಅವ್ರಿಗೆ ನಾನು ಈ ಟೈಮಲ್ಲಿ ಸಾಕಷ್ಟು ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಎಲ್ಲ ಪೋಷಕರು ಅಷ್ಟೇ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಬೇಕು ಕ್ಲಾಪ್ಸ್ ಮುಖಾಂತರವಾಗಿ. ಸೊ ಮೇಡಮ್ ಅವರು ಇವತ್ತು ಬರೀ ಟೌನ್ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಅವರ ಒಂದು ಕೊಡುಗೆ ಬಹಳ ಅಪಾರ. ಅದನ್ನು ಇದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ, ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕ್ಯಾಸಂಬಳ್ಳಿ ಶಾಲೆ ಬಂದು ಪ್ರಾರಂಭ ಆಗಿ ಸುಮಾರು 58 ವರ್ಷ ಆದರೆ ಕೂಡ ಸೊ ಇದುವರೆಗೂ ಪದವಿ ಪೂರ್ವ ಕಾಲೇಜ್ ಇರಲಿಲ್ಲ. ಮತ್ತು ಸರ್ಕಾರದವರು ಅಷ್ಟೇ ಸಾಕಷ್ಟು ಲೆಟರ್ಸ್ ಬರೆದ್ರೆ ಕೂಡ ಆ ಕಾಲೇಜಿಗೆ ಕೊಡ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಮೇಡಮ್ ಅವ್ರು ಏನು ಮಾಡಿದ್ರು, ಇರ್ತಕ್ಕಂಥ ಒಂದು ಸುಮಾರು ಒಂದು 54ರಿಂದ 55 ವಿಲೇಜ್ಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಕಾಲೇಜು ಬೇಕೇ ಬೇಕಂತ ಹೇಳಿದ್ದೇನೆ. ಅಸಾಧ್ಯವಾಗತಕ್ಕಂಥ ಕೆಲಸವನ್ನು ಮೇಡಮ್ ಅವ್ರು ಏನು ಮಾಡಿದ್ರು, ಸಾಧ್ಯ ಮಾಡಿ ನೋಡಿಸಿದ್ರು. ಇಲ್ಲೋ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಕಾಲೇಜನ್ನು ಏನು ಮಾಡಿದರು, ನಮ್ಮ KGF ತಾಲೂಕಲ್ಲಿ ಇರ್ತಕ್ಕಂಥ ಒಂದು ಕ್ಯಾಸಂಬಳ್ಳಿ ಶಾಲೆಗೆ ಅಲ್ಲಿಂದ ಚೇಂಜಸ್ ಮಾಡಿ ಇಲ್ಲಿಗೆ ಆ ಶಾಲೆನ ಸ್ಥಳ ಬದಲಾವಣೆ ಮಾಡಿ ಈ ಲಾಸ್ಟ್ ಒಂದು ತಿಂಗಳ ಹಿಂದ್ಗಡೆಗೆ ಪದವಿ ಪೂರ್ವ ಕಾಲೇಜ್ ಆಗಿ ಅದನ್ನು ಮಾರ್ಪಡಿಸಿದರು. ಸೊ ಇವತ್ತು 54 ವಿಲೇಜ್ಗಳಲ್ಲಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಜನ ಬಂದು KGF ಬರಬೇಕಿತ್ತು, ಇನ್ನು ಕೆಲವರು ಬಂದು ಸುಂಡ್ರಪಾಳ್ಯ ಹೋಗ್ಬೇಕಿತ್ತು, ಬೇತಮಾಳ ಹೋಗ್ಬೇಕಿತ್ತು,
ಎಷ್ಟೋ ಜನ ಬಂದು ಮಕ್ಕಳಿಗೆ ಆ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗದೇನೆ ತಮ್ಮ ಒಂದು ಎಜುಕೇಶನ್ ಎಲ್ಲ ಮೊಟಕುಗೊಳಿಸ್ತಾ ಇದ್ರು. ಸೊ ಇವತ್ತು ಮೇಡಮ್ ಅವರು ಬಂದ್ಬಿಟ್ಟು ಆ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರೇ ಖುದ್ದಾಗಿ ಅದು ಎಷ್ಟು ಸಾರಿ ಹೋಗಿದಾರೆ ಗೊತ್ತಿಲ್ಲ, ಬೋರ್ಡ್ಗಂತ ಹೋಗ್ಬಿಟ್ಟು ಅವರೇ ವಾಲಂಟಿಯರ್ ಆಗಿ ಇಷ್ಟೊಂದು ಜಾಸ್ತಿ ಇದು PUC ಬೋರ್ಡ್ಗೆ ಯಾವ ಮೇಲೆ ಹೋಗಿಲ್ಲ ಅಂತ ಅಂದ್ಕೋತೀನಿ ಅಂತ ನಾನು. ಅವರು ಪದೇ ಪದೇ ಫೋನ್ ಮಾಡಿದ್ದೇನೆ, ಈ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಅವರೇ ಖುದ್ದಾಗಿ ಅವರ PAಗಳು ಅಷ್ಟೇನೆ ಮತ್ತು ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ಇವತ್ತು ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇಷ್ಟೊಂದು ಉತ್ತಮ ಫಲಿತಾಂಶ ಬರಲಿಕ್ಕೆ ಮೇಡಮ್ ಅವರ ಒಂದು ಮಾರ್ಗದರ್ಶನ ತುಂಬ ಉತ್ತಮವಾಗಿದೆ. ಸೊ ಈ ಸಮಯದಲ್ಲಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ